ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಜೂನ್ 22ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನದ ಪ್ರಚಲಿತ ಘಟನೆಗಳ ಲಿಂಕನ್ನು, ಎಲ್ಲ ಕ್ಲಾಸಸ್ಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ಆ ಲಿಂಕ್ ಮೂಲಕ ಹಳೆಯ ಎಲ್ಲ ಕ್ಲಾಸಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025ರ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ನೀರಜ್ ಚೋಪ್ರಾ ಜೂನ್ 2025ರಲ್ಲಿ ನಡೆದಂತಹ ಯಾವ ಡೈಮಂಡ್ ಲೀಗ್ ಸ್ಪರ್ಧೆಯಲ್ಲಿ ಪುರುಷರ ಜಾವ್ಲಿನ್ ಥ್ರೋ ಗೆದ್ದರು ಅಂತ ಪ್ರಶ್ನೆ. ಸೊ ತಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ ನೀರಜ್ ಚೋಪ್ರಾ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ ವಿಭಾಗಕ್ಕೆ, ಜಾವ್ಲಿನ್ ಥ್ರೋ ಕ್ರೀಡಾಪಟು ಆಗ್ತಾರೆ. ಗೋಲ್ಡನ್ ಬಾಯ್ ಅಂತ ಕೂಡ ನಾವು ಅವರಿಗೆ ಕರಿತೀವಿ. ಸೊ ನೀರಜ್ ಚೋಪ್ರಾ ಅವರು ಈ ಒಂದು ಜೂನ್ 2025ರಲ್ಲಿ ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆಲ್ತಾರೆ. ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಗೊತ್ತಿರಬೇಕು. ಇನ್ನು ನೀರಜ್ ಚೋಪ್ರಾ ಬಗ್ಗೆ ತಮಗೆ ಕೆಲವೊಂದು ಮಾಹಿತಿ ಗೊತ್ತಿರಬೇಕು, ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳಿದ್ದಾರೆ. ನೀರಜ್ ಚೋಪ್ರಾ ಅಥ್ಲೆಟಿಕ್ಸ್ನಲ್ಲಿ ಒಲಿಂಪಿಕ್ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ವ್ಯಕ್ತಿ ಆಗ್ತಾರೆ. ಸೊ ಅಥ್ಲೆಟಿಕ್ಸ್ ಇವೆಂಟ್ನಲ್ಲಿ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ವ್ಯಕ್ತಿ ಯಾರು ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ರೆ ಅದು ನೀರಜ್ ಚೋಪ್ರಾ ಆಗುತ್ತೆ. ಅವರು ಪುರುಷರ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ 87.58 ಮೀಟರ್ ಎಸೆತದೊಂದಿಗೆ ಚಿನ್ನದ ಪದಕವನ್ನು ಟೋಕಿಯೋ ಒಲಿಂಪಿಕ್ಸ್ 2020ರಲ್ಲಿ ಗೆಲ್ತಾರೆ. ಸೊ ಯಾವ ಒಲಿಂಪಿಕ್ನಲ್ಲಿ ಗೆದ್ರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹಾಗಾದರೆ ಶೂಟಿಂಗ್ ಸ್ಪರ್ಧೆಯಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಯಾರು ಅಂತ ಹೇಳಿ ತಮಗೆ ಗೊತ್ತಿರಬೇಕು. ಅದು ತಮ್ಮ ಹೋಮ್ ವರ್ಕ್ ಆಗುತ್ತೆ. ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಅದನ್ನು ಕಾಮೆಂಟ್ ಮಾಡಬೇಕಾಗತ್ತೆ. ಇನ್ನು ನೀರಜ್ ಚೋಪ್ರಾ ಅವರು ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2022ರಲ್ಲಿ ಅವರು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕವನ್ನು ಸಹ ಗೆಲ್ತಾರೆ ಮತ್ತು ಆ ಒಂದು ಪದಕವನ್ನು ಗಳಿಸಿದಂತಹ ಮೊದಲ ಭಾರತೀಯ ಪುರುಷರಾಗ್ತಾರೆ. ಇನ್ನು ನೀರಜ್ ಚೋಪ್ರಾ 2018ರ ಏಷ್ಯನ್ ಗೇಮ್ಸ್ ಮತ್ತು 2018ರ ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿಯೂ ಕೂಡ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ. ಮುಂದಿನ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು 2025ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲಿ ಮುನ್ನಡೆಸಿದರು ಅಂತ ಪ್ರಶ್ನೆ. ಆಯ್ಕೆಗಳು ಋಷಿಕೇಶ್, ವಾರಣಾಸಿ, ವಿಶಾಖಪಟ್ಟಣಂ, ನವದೆಹಲಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ನರೇಂದ್ರ ಮೋದಿ ಅವರು ವಿಶಾಖಪಟ್ಟಣದಲ್ಲಿ ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮುನ್ನಡೆಸ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ನಮಗೆ ಕೆಲವೊಂದು ಮಾಹಿತಿ ಗೊತ್ತಿರಬೇಕಾಗತ್ತೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಆಚರಣೆ ಮಾಡ್ತಾರೆ. ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಿಫಾರಸ್ ಮಾಡ್ತಾರೆ. ಯಾವಾಗ ಅಂತಂದ್ರೆ 2014ರಲ್ಲಿ ಅದನ್ನ UN ಅಂಗೀಕಾರ ಮಾಡುತ್ತೆ. 2014ರಲ್ಲಿ ಅಂಗೀಕಾರ ಮಾಡ್ತು. ಸೊ ಈ ಇಯರ್ ತಮಗೆ ಗೊತ್ತಿರಬೇಕು, 2014ರಲ್ಲಿ ಅಂಗೀಕಾರ ಆಯಿತು. ಸೊ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಸೊ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಯಾವಾಗ ಅಂಗೀಕಾರ ಮಾಡಿದ್ರು UN ಅಂತ ಕೇಳಿದ್ರೆ 2014. ಇನ್ನು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಣೆ ಮಾಡಿದ್ರು ಅಂತ ಕೂಡ ಕೇಳ್ತಾರೆ. ಜೂನ್ 21, 2015ರಂದು ಜಾಗತಿಕವಾಗಿ ಆಚರಣೆ ಮಾಡ್ತಾರೆ. ಈ ದಿನವನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ ಮತ್ತು ಯೋಗದ ಒಂದು ಆಚರಣೆ ಮೂಲಕ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು 2025ರ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನು ಅಂತ ಕೇಳಿದ್ರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅನ್ನೋದು ಥೀಮ್ ಆಗುತ್ತೆ. ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅನ್ನೋದು ಥೀಮ್ ಆಗುತ್ತೆ. ಈ ವರ್ಷ ನಾವು 2025ರಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, 2026ರ QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಅಗ್ರಸ್ಥಾನದಲ್ಲಿದೆ ಅಂತ ಪ್ರಶ್ನೆ.
ಆಯ್ಕೆಗಳು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಮ್ಯಾಸಚೂಸೆಟ್ಸ್ ತಂತ್ರಜ್ಞಾನ ಸಂಸ್ಥೆ, ಹಾರ್ವರ್ಡ್ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, MIT ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ ಕ್ಯುವೆಸ್ ವಿಶ್ವವಿದ್ಯಾಲಯ ಶ್ರೇಯಾಂಕಗಳಲ್ಲಿ ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿ ಬರುತ್ತೆ. ಇಲ್ಲಿ ಬೇರೆ ಬೇರೆ ಮಾನದಂಡಗಳನ್ನು ಇಟ್ಟುಕೊಂಡು ರ್ಯಾಂಕ್ ಅನ್ನು ಕೊಡ್ತಾರೆ. ಮುಖ್ಯವಾಗಿ ಶೈಕ್ಷಣಿಕ ಖ್ಯಾತಿ, ಉಲ್ಲೇಖ, ಉದ್ಯೋಗ ಅವಕಾಶ ಇವುಗಳ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳನ್ನು ಮೌಲ್ಯಮಾಪನ ಮಾಡಿ ರ್ಯಾಂಕ್ ಅನ್ನು ಕೊಡ್ತಾರೆ. ಇಲ್ಲಿ MIT ಫಸ್ಟ್ ರ್ಯಾಂಕ್ ಇರುತ್ತೆ. ಮುಂದಿನ ಪ್ರಶ್ನೆ, 2026ರ ಕ್ಯುವೆಸ್ ವಿಶ್ವವಿದ್ಯಾಲಯ ಶ್ರೇಯಾಂಕಗಳಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಯಾವ ಭಾರತೀಯ ಸಂಸ್ಥೆ ಅತ್ಯುನ್ನತ ಸ್ಥಾನವನ್ನು ಪಡೆದಿದೆ ಅಂತ ಪ್ರಶ್ನೆ. ಆಯ್ಕೆಗಳು IIT ಕಾನ್ಪುರ್, IIT ಮಡ್ರಾಸ್, IIT ಬಾಂಬೆ, IIT ದೆಹಲಿ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೆಹಲಿ ಏನಿದೆ ಕ್ಯುವೆಸ್ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ನಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳ ಸಾಲಿನಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೆ. IIT ಬಾಂಬೆ, IIT ಮದ್ರಾಸ್, IIT ಕಾನ್ಪುರ್ ಅನ್ನ ಹಿಂದಿಕ್ಕಿ ಇಲ್ಲಿ IIT ದೆಹಲಿ ಏನಿದೆ ಅದು ಮೊದಲ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ನಿಮ್ಮ ಎಕ್ಸಾಮ್ ನಲ್ಲಿ ಈ 2 ಕ್ವಶನ್ಸ್ಗಳಲ್ಲಿ ಒಂದನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ಕಾರ್ಪೊರೇಟ್ ಕಾನೂನು ಪ್ರಕ್ರಿಯೆಗಳನ್ನ ಸ್ವಯಂ ಪೋರ್ಟಲ್ ಅನ್ನ ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಹಣಕಾಸು ಸಚಿವಾಲಯ, ಕಾನೂನು ಮತ್ತು ನ್ಯಾಯ ಸಚಿವಾಲಯ, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಏನಿದೆ ಇದು ಕಾರ್ಪೊರೇಟ್ ಕಾನೂನು ಪ್ರಕ್ರಿಯೆಗಳನ್ನು ಸ್ವಯಂ ಚಾಲಿತಗೊಳಿಸೋಕೆ MCA21 ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿತು. MCA21 ಪೋರ್ಟಲ್ ಅನ್ನು 3 ವಾರಗಳ ಕಾಲ ಸ್ಥಗಿತಗೊಳಿಸುವ ಯೋಜನೆಯಿಂದಾಗಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ MCA13 ಅನ್ನುವಂತಹ ಒಂದು ಪೋರ್ಟಲ್ ಅನ್ನು ಆರಂಭ ಮಾಡುತ್ತೆ. MCA21 ಪೋರ್ಟಲ್ ಏನು ಇಂಪಾರ್ಟೆನ್ಸ್ ಇದರದ್ದು ಅಂತ ಕೇಳಿದ್ರೆ ಇಲ್ಲಿ ಮುಖ್ಯವಾಗಿ ಕಾರ್ಪೊರೇಟ್ ಸೇವೆಗಳೇನಿರುತ್ತೆ ಅವುಗಳನ್ನು ಸುರಕ್ಷಿತ ಮತ್ತು ಸರಳ ಪ್ರಕ್ರಿಯೆಯಾಗಿ ಕನ್ವರ್ಟ್ ಮಾಡೋಕೆ ಈ ಪೋರ್ಟಲ್ ಅನ್ನು ಪ್ರಾರಂಭ ಮಾಡ್ತಾರೆ. ಇದು ಕಂಪನಿಗಳ ಕಾಯ್ದೆ 1956, ಕಂಪನಿಗಳ ಕಾಯ್ದೆ 2013 ಮತ್ತು ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ ಕಾಯ್ದೆ 2008ರ ಅಡಿಯಲ್ಲಿ ಜಾರಿಗೊಳಿಸುವಿಕೆಯನ್ನು ಖಚಿತಪಡಿಸುತ್ತೆ. ಮುಂದಿನ ಪ್ರಶ್ನೆ, ಶರಾವತಿ ಸಿಂಹಬಾಲದ ಮಕಾಕ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಶರಾವತಿ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ, ಎಲ್ಲಿ ಕರ್ನಾಟಕ. ಕರ್ನಾಟಕದಲ್ಲಿದೆ. ಎಲ್ಲಿ ಬರುತ್ತೆ? ಮುಖ್ಯವಾಗಿ ಸಾಗರದಲ್ಲಿ ಬರುತ್ತೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬರುತ್ತೆ. ಸಾಗರ ತಾಲೂಕಿನಲ್ಲಿರುವಂತಹ ಶರಾವತಿ ಸಿಂಹಬಾಲದ ಮಕಾಕ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಯಾಕೆ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ ದೇಶೀಯವಾಗಿ ನಿರ್ಮಾಣ ಮಾಡಿರುವಂತಹ ಆಯುಧಗಳೊಂದಿಗೆ ಕೆಲವೊಂದು ಜನ ಈ ಒಂದು ಅಭಯಾರಣ್ಯಕ್ಕೆ, ವನ್ಯಜೀವಿ ಅಭಯಾರಣ್ಯಕ್ಕೆ ಪ್ರವೇಶ ಮಾಡ್ತಾರೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ. ಈ ಅಭಯಾರಣ್ಯ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿ ಕಣಿವೆಯಲ್ಲಿ ಕಂಡುಬರುತ್ತೆ. ಇದು ಪಶ್ಚಿಮ ಘಟ್ಟಗಳ ಭಾಗ ಕೂಡ ಹೌದು. ಇದು ವಿಶ್ವಸಂಸ್ಥೆಯ ಯುನೆಸ್ಕೋ ಪರಂಪರೆಯ ತಾಣ ಕೂಡ ಹೌದು. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಎಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು, ಪಶ್ಚಿಮ ಘಟ್ಟದ ಭಾಗ ಅಂತ ಗೊತ್ತಿರಬೇಕು, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಕೂಡ ಗೊತ್ತಿರಬೇಕು. ಈ 3 ಪಾಯಿಂಟ್ಗಳು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕು. ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ವಿಶ್ವ ಹೂಡಿಕೆ ವರದಿ 2025 ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ವಿಶ್ವ ಬ್ಯಾಂಕ್, ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. UNCTAD ವಿಶ್ವಸಂಸ್ಥೆಯ ವ್ಯಾಪಾರಿ ಮತ್ತು ಅಭಿವೃದ್ಧಿ ಸಮ್ಮೇಳನ ವಿಶ್ವ ಹೂಡಿಕೆ ವರದಿ 2025 ಬಿಡುಗಡೆ ಮಾಡುತ್ತೆ. ಭಾರತ 2024ರಲ್ಲಿ ಈ ಒಂದು ವಿದೇಶಿ ನೇರ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಪ್ರಮುಖ ಜಾಗತಿಕ ತಾಣಗಳಲ್ಲಿ 15ನೇ ಸ್ಥಾನಕ್ಕೆ ಏರಿಕೆಯನ್ನು ಕಂಡಿರುತ್ತೆ. 2023ರಲ್ಲಿ $27.6 ಶತಕೋಟಿ ನಷ್ಟು ಒಳೆ ಹರಿವು ಏನಿದೆ ಸ್ವಲ್ಪ ಕುಸಿತ ಕಂಡಿದ್ರೂ ಸಹ 16ನೇ ಸ್ಥಾನದಲ್ಲಿ ಇರುತ್ತೆ. ಇದು ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ 2025ರ ವಿಶ್ವ ಹೂಡಿಕೆಯ ವರದಿಯಲ್ಲಿ ಮುಖ್ಯವಾಗಿ ವರದಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಅಕ್ವಿಲೇರಿಯಾ ಮಲಸೆನ್ಸಿಸ್ ಅಥವಾ ಅಗರ್ ವುಡ್ ಇದು ಪ್ರಾಥಮಿಕವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ. ಅಕ್ವಿಲೇರಿಯಾ ಮಲಸೆನ್ಸಿಸ್ ಅಂದ್ರೂ ಒಂದೇ, ಇದಕ್ಕೆ ಅಗರ್ ವುಡ್ ಅಂತ ಕೂಡ ಕರೀತಾರೆ. ಪಶ್ಚಿಮ ಘಟ್ಟ, ಅರಾವಳಿ ಬೆಟ್ಟ, ಪೂರ್ವ ಘಟ್ಟ, ಈಶಾನ್ಯ ಭಾಗ.
ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಈಶಾನ್ಯ ಭಾಗದಲ್ಲಿ ಮುಖ್ಯವಾಗಿ ಇದು ಕಂಡುಬರುತ್ತೆ. ಮುಖ್ಯವಾಗಿ ಹೆಚ್ಚುತ್ತಿರುವಂತಹ ಮಾರುಕಟ್ಟೆಯ ಬೇಡಿಕೆ ಮತ್ತು ಅತಿಯಾದಂತಹ ಕೊಯ್ಲು ಅಂದ್ರೆ ಅತಿಯಾಗಿ ನಾವು ಕಟ್ ಮಾಡೋದ್ರಿಂದ ಈ ಅಗರ್ವುಡ್ ಏನಾಗ್ತಾ ಇದೆ, ಅಳಿವಿನ ಅಂಚಿಗೆ ತಲುಪಿರುತ್ತೆ. ಸೊ ಅಕ್ವಿಲೇರಿಯಾ ಮಲಸೆನ್ಸಿಸ್ ಅನ್ನೋದು ಥೈಮಲೇಸಿ ಕುಟುಂಬಕ್ಕೆ ಸೇರಿದ ಒಂದು ಮರ ಆಗುತ್ತೆ. ಇದರ ಪರಿಮಳಯುಕ್ತ ರಾಳಕ್ಕೆ ಇದು ಹೆಸರುವಾಸಿ ಆಗಿರುತ್ತೆ. ಇದಕ್ಕೆ ಮುಖ್ಯವಾಗಿ ಒಂದು ಫ್ರೆಗ್ರೆನ್ಸ್ಗೆ ಇದು ಹೆಸರುವಾಸಿ ಆಗಿರುತ್ತೆ. ಔದ್ ಗಹರು ಅಥವಾ ಅಗರ್ ಎಂದು ಕರೆಯಲ್ಪಡುವ ಅಗರ್ ವುಡ್ ಜಾಗತಿಕವಾಗಿ ಅತ್ಯಂತ ಅಮೂಲ್ಯವಾದ ಧೂಪ ದ್ರವ್ಯ ವಸ್ತುಗಳಲ್ಲಿ ಒಂದಾಗುತ್ತೆ. ಇದು ಮುಖ್ಯವಾಗಿ ಈಶಾನ್ಯ ಭಾರತದಲ್ಲಿ, ಅದರಲ್ಲೂ ಕೂಡ ಅಸ್ಸಾಂ, ತ್ರಿಪುರಾ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಮಣಿಪುರ್ನಲ್ಲಿ ನಮಗೆ ಕಂಡು ಬರುತ್ತೆ. ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಏನಿದೆ, ಎನ್ವಿರಾನ್ಮೆಂಟಲ್ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡುವಾಗ, ಅಳಿವಿನ ಅಂಚಿನಲ್ಲಿರುವಂತಹ ಮರಗಳ ಬಗ್ಗೆ ಚರ್ಚೆ ಮಾಡುವಾಗ ಇದು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ಭಾರತದಾದ್ಯಂತ ಲಿಂಗ ಸೂಕ್ಷ್ಮ ಯೋಜನೆಯನ್ನ ಬೆಂಬಲಿಸಲು ಲಿಂಗ ಬಜೆಟ್ ಜ್ಞಾನ ಕೇಂದ್ರವನ್ನ ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಕಾನೂನು ಮತ್ತು ನ್ಯಾಯ ಸಚಿವಾಲಯ, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಲಿಂಗ ಬಜೆಟ್ ಜ್ಞಾನ ಕೇಂದ್ರವನ್ನ ಪ್ರಾರಂಭ ಮಾಡಿತು. ಯಾಕೆ ಮಾಡ್ತು ಇದನ್ನ ಅಂತ ಕೇಳಿದ್ರೆ, ಭಾರತದಾದ್ಯಂತ ಲಿಂಗ ಸೂಕ್ಷ್ಮ ಯೋಜನೆಯನ್ನ ಬೆಂಬಲಿಸೋಕೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಲಿಂಗ ಬಜೆಟ್ ಜ್ಞಾನ ಕೇಂದ್ರವನ್ನ ಪ್ರಾರಂಭ ಮಾಡ್ತಾರೆ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಭಿವೃದ್ಧಿಪಡಿಸಿರುವಂತಹ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗುತ್ತೆ. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು, ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಯಾವ ಸಚಿವಾಲಯ ಡೆವಲಪ್ಮೆಂಟ್ ಮಾಡ್ತು ಅನ್ನೋದು ಗೊತ್ತಿರಬೇಕು. ಮತ್ತು ಈ ಒಂದು ಬಜೆಟ್ನಲ್ಲಿ ಲಿಂಗ ಸಮಾನತೆಯನ್ನ ಉತ್ತೇಜನ ಮಾಡೋಕೆ, ಸಪೋರ್ಟ್ ಮಾಡೋಕೆ ಈ ಒಂದು ಪೋರ್ಟಲ್ ನೀತಿ ಸಂಕ್ಷಿಪ್ತ ವಿವರಣೆ, ಉತ್ತಮ ಅಭ್ಯಾಸ, ಸಂಪನ್ಮೂಲಗಳನ್ನು ಸಹ ನೀಡುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಟೆಲಿಗ್ರಾಮ್ ಇರ್ಬೋದು, ಹಾಗೆ ಯೂಟ್ಯೂಬ್, ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿರಲಿಲ್ಲ ಅಂತಂದರೆ ಸೊ ಡೈಲಿ ಅಪ್ಡೇಟ್ಸ್ಗಾಗಿ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ನಲ್ಲೂ ಕೂಡ ಸೊ ಒಂದು ನೋಟ್ಸ್ಗಳು, ಟೆಸ್ಟ್ ಸಿರೀಸ್ಗಳು, ಕ್ಲಾಸಸ್ಗಳು ಸಹ ನಡೀತಾ ಇದೆ. ಸೊ ಅಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.